पुलकेशी नगर को एक डेवलप, खूबसूरत, तरक्की याफ्ता कॉन्स्टिट्यूएंसी बनाने की कोशिशें जारी। एमएलए एसी श्रीनिवास की लीडरशिप में कोशिशें जारी। 11 अक्टूबर बरोज हफ्ता एमएलए एसी श्रीनिवास ने पुलकेशी नगर में मुख्तलिफ तरक्कियाती कामों का इफ्तिताह किया, डेवलपमेंटल वर्क्स का इनॉग्रेशन किया, सड़कों की रिपेयरी और नए सड़क की तामीर का इफ्तिताह किया। एक और इलाके में पीने के पानी की सहूलत का इफ्तिताह किया। इस तरह एमएलए एसी श्रीनिवास ने मुख्तलिफ तरक्कियाती कामों का इफ्तिताह किया। इस मौके पर बड़ी तादाद में कांग्रेस पार्टी के कारकुनान मौजूद थे। एमएलए एसी श्रीनिवास ने कहा कि वजीर आला सिद्धरामैया, नायब वजीर आला डीके शिवकुमार की लीडरशिप में पुलकेशी नगर तरक्की की राह पर है। पुलकेशी नगर के मसाइल को हल करने की कोशिशें जारी हैं और यहाँ के लोगों को तमाम तर सहूलियात फराहम की जा रही हैं। हुकूमत की 5 गारंटियां भी लोगों तक पहुँच रही हैं। इस तरह पुलकेशी नगर में खुशहाली और तरक्की देखने को मिल रही है। जनूबी हिंद न्यूज रिपोर्ट। ಇವತ್ತು ನಮ್ಮ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳ ಈಗಾಗಲೇ ನಾವು ಕಾವಲ್ಪೇಟೆ ಚಂದ್ರದ ಕಾವೇರಿ ನಗರ ಮತ್ತು ಮೋದಿ ರೋಡ್ ಅಲ್ಲಿ ನಾವು ವಾಟರ್ ಟ್ಯಾಂಕ್ ಉದ್ಘಾಟನೆ ಮತ್ತು ನಮ್ಮ ಎಸ್ ಕೆ ಗಾರ್ಡನ್ ಸಂಬಂಧಪಟ್ಟಂತ ನಮ್ಮ ಇಲ್ಲಿ ಐಟಿ ಲೇಔಟ್ ಅಲ್ವಾ, ರಸ್ತೆ, ಡ್ರೈನೇಜು ಹಾಗೂ ಸ್ಯಾನಿಟರಿ ಕ್ಲೀನಿಂಗ್ ಎಲ್ಲ ಕಾರ್ಯಕ್ರಮ ಉದ್ಘಾಟನೆ ಮಾಡಿದೀವಿ। ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ನಮ್ಮ ಸರ್ಕಾರದ ನೇತೃತ್ವದ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ಅಭಿವೃದ್ಧಿಯಾಗಿ ಫಾಸ್ಟ್ ಆಗಿ ನಡೀತಾ ಇದೆ। ನಮ್ಮ ಪುಲಕೇಶಿ ನಗರ ವಿಧಾನಸಭಾ ಅಭಿವೃದ್ಧಿ ಆಗ್ತಾ ಇದೆ, ಕೆಲಸ ಆಗ್ತಾ ಇದೆ। ಎಲ್ಲ ನಮ್ಮ ಸರ್ಕಾರದ 5 ಗ್ಯಾರಂಟಿ ಮತ್ತು ಅವರ ಒಂದು ಶ್ರಮ ನಮ್ಮ ಕ್ಷೇತ್ರ ತುಂಬಾ ಅಭಿವೃದ್ಧಿ ಆಗ್ತಾ ಇದೆ। ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಪೂರ್ಣಗೊಂಡು? ಈಗ ಇವತ್ತು ಸ್ಟಾರ್ಟ್ ಮಾಡಿದ್ವಿ, ವಿತಿನ್ ಒಂದು 4-5 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ। ಥ್ಯಾಂಕ್ ಯು। ಇದು ಈ ಪ್ಯಾಕೇಜ್ 10 ಕೋಟಿ ಇರಬೇಕು ಅಲ್ವೇನಪ್ಪ? आज पुलकेशी नगर के अंदर हमारे अजीज एसी श्रीनिवास जी एमएलए हमारे पुलकेशी नगर के पुलकेशी नगर को विजिट करें और वार्ड नंबर 32 में आज रोडों का और ड्रेनेज का काम का पूजा हुआ। उसके बाद एक मोती रोड में वाटर प्लांट का एक उद्घाटन हुआ। आज हमें एसके गार्डन में आईटी लेआउट में है, आज इसका भी है ना रोड और सैनिटरी के काम का और नाले का काम का एजाज हुआ। इसका भी टेंडर डाल के है, इंशाल्लाह अभी थोड़े दिन में काम शुरू हो जाएगा। आगे की कार्रवाई क्या रहेगी? आगे के काम का हमारे एमएलए ज्यादा से ज्यादा फंड लेके आ रहा अभी, इंशाल्लाह पुलकेशी नगर को एक अच्छा डेवलप सिटी बनाएंगे। लोगों का रिएक्शन कैसा है सर? बहुत अच्छा रिस्पॉन्स है लोगों का और एमएलए के ऊपर हर आदमी भी भरोसा करके साथ हाथ पे हाथ और कदम पे कदम चला रहे हैं। ಸರ್ ನಮಸ್ಕಾರ, ನನ್ನ ಹೆಸರು ಚಲಪತಿ ಅಂತ, ಪುಲಕೇಶಿ ನಗರ ಬ್ಲಾಕ್ ಪ್ರೆಸಿಡೆಂಟ್ ನಾನು। ನಮ್ಮ ಜೊತೆಯಲ್ಲಿ ಎಸ್ಸಿ ಬ್ಲಾಕ್ ಪ್ರೆಸಿಡೆಂಟ್ ನಾಗರಾಜ್ ಅವರು, ಆಮೇಲೆ ಜನರಲ್ ಅವರು, ಇಸ್ಮಾಯಿಲ್ ಅವರು, ಮಹಿಳಾ ಅಧ್ಯಕ್ಷವಾದ ಪ್ರಸನ್ನ ಬಾನು, ಇವರೆಲ್ಲಿ ನಮ್ಮ ಜೊತೆಯಲ್ಲಿ ಸೇರ್ಕೊಂಡು ಎಲ್ಲ ಒಟ್ಟಿಗೆ ಎಲ್ಲ ನಾವು ಕೆಲಸ ಮಾಡ್ತಾ ಇದ್ದೀವಿ। ಇವಾಗ ಫಸ್ಟ್ ನಮ್ಮ ಡಿಜಿಎಲ್ ವಾರ್ಡ್ 32 ನಲ್ಲಿ ಇಂಪ್ರೂವ್ಮೆಂಟ್ ಆಫ್ ಡ್ರೈನ್ ಅಂಡ್ ರೋಡ್ಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ। ಪೂಜೆ ಕಾವಲ್ ಪೈಸಂದ್ರದಲ್ಲಿ ಪೂಜೆ ಆಗಿದೆ। ಆಮೇಲೆ ವಾಟರ್ ಪ್ಲಾಂಟ್ ಆರ್ಒ ಪ್ಲಾಂಟ್ ಪೂಜೆ ಡಿಜೆಲ್ ನಲ್ಲಿ ಅದು ಆಗಿದೆ, ರಿಟರ್ನ್ ಇಲ್ಲ, ಓಪನ್ ಆಗಿದೆ। ಆಮೇಲೆ ಇಲ್ಲಿ ಐಟಿ ಲೇಔಟ್ ನಲ್ಲಿ ಆಸ್ಫಾಲ್ಟ್, ಡ್ರೈನ್ ಅಂಡ್ ಸ್ಯಾನಿಟರಿ ವರ್ಕ್ ಇದೆ, ಇದೆಲ್ಲ ಕೆಲಸ ನಡೀತಾ ಇದೆ। ನಾವು ಆಮೇಲೆ ಡಿಜೆಲ್ ನಲ್ಲಿ ವಾಟರ್ ಇಲ್ಲ, ಆಕ್ಚುಲಿ ಅವ್ರಿಗೆಲ್ಲ ಪೈಪ್ ಲೈನ್ ಹಾಕಿ ಕೊಡ್ತಾ ಇದ್ದೀನಿ। ಅದು ವಾಟರ್ ಸಮಸ್ಯೆ ಇರೋದ್ರಿಂದ ಒಂದೊಂದು ವಾರದಲ್ಲಿ ಎಲ್ಲ ಕಂಪ್ಲೀಟ್ ಆಗಿಬಿಡ್ತದೆ। ಅಂಡ್ ಬೋರ್ವೆಲ್ದು ಅದು ರಿಪೇರಿ ಎಲ್ಲ ಮಾಡಿದೀವಿ, ಅದು ಕಂಪ್ಲೀಟ್ ಆಗಿದೆ। ಉರ್ದು ಸ್ಕೂಲ್ ಹತ್ರ ಡೆಬ್ರೀಸ್ ಸ್ವಲ್ಪ ಇದೆ, ಅದು ಈ ವಾರದಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿ ಕೊಟ್ಬಿಡ್ತೀವಿ ಸರ್। ನಾವು ಇವಾಗ ಸಾಹೇಬ್ರು ಫಂಡ್ ತಗೊಂಡ್ ಬಂದಿದ್ದಾರೆ, ಉರ್ದು ಸ್ಕೂಲ್ ಡೆವಲಪ್ಮೆಂಟ್ ಮಾಡ್ಬೇಕಂತ। ಅದು ದೊಡ್ಡ ಪ್ರಾಜೆಕ್ಟ್, ಅದು ಮಾಡೋಕೆ ಅತಿ ತೊಂದರೆಯಲ್ಲಿ ಮಾಡಿಬಿಡ್ತಾರೆ। ನಮ್ಮ ಎಸಿ ಶ್ರೀನಿವಾಸ್ ಸರ್ ನೇತೃತ್ವದಲ್ಲಿ ಈ ಕೆಲಸ ಎಲ್ಲ ಫಂಡ್ಸ್ ತುಂಬಾ ಜಾಸ್ತಿ ತಗೊಂಡ್ ಬಂದು ಕೆಲಸ ಮುಂದಕ್ಕೆ ನಡೀತಾ ಇದೆ।
Isa